ಹಾಯ್ ಆಲ್, ವೆಲ್ಕಮ್ ಟು ಎಪಿಸೋಡ್ 1 ಆಫ್ ಮೇಕಿಂಗ್ 50 ಪ್ಲಮ್ ಕೇಕ್ಸ್. ಈ ಎಪಿಸೋಡಲ್ಲಿ ನಾನು ನಿಮಗೆ ಡ್ರೈ ಫ್ರೂಟ್ಸ್ನ ಆಲ್ಕೋಹಾಲಲ್ಲಿ ಹೇಗೆ ಸೋಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ಮತ್ತು ಯಾವ್ಯಾವ ಡ್ರೈ ಫ್ರೂಟ್ಸ್ ತೊಗೋಬೇಕು ಅಂತಲೂ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನಾನು ಟ್ವೀಟಿ ಫ್ರೂಟಿ 3 ಕಲರ್ಸ್ ತೊಗೊಂಡಿದ್ದೀನಿ, ಚೆರಿ ತೊಗೊಂಡಿದ್ದೀನಿ, ಬ್ಲ್ಯಾಕ್ ಗ್ರೇಪ್ಸ್ ನಾರ್ಮಲ್ ಗ್ರೇಪ್ಸ್ ಆ್ಯಂಡ್ ಡೇಟ್ಸ್ ತೊಗೊಂಡಿದ್ದೀನಿ. ಸೊ ನೀವು ಆಪ್ರಿಕಾಟ್ಸ್, ಬ್ಲೂಬೆರೀಸ್, ಬ್ಲ್ಯಾಕ್ ರೆಸಿನ್ಸ್ ಕೂಡ ತೊಗೋಬೋದು. ನಿಮ್ಮ ಇಷ್ಟವಾಗಿರೋ ಡ್ರೈ ಫ್ರೂಟ್ಸ್ನ ನೀವು ತೊಗೋಬೋದು. ಎಲ್ಲ ಡ್ರೈ ಫ್ರೂಟ್ಸ್ನೂ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಬೋದು. ಮತ್ತು ನಾವು ಆಲ್ಕೋಹಾಲಲ್ಲಿ ಸೋಕ್ ಮಾಡಬೇಕು ಅಂದರೆ ಅಟ್ಲೀಸ್ಟ್ ಮಿನಿಮಮ್ 10 ಡೇಸ್ ಮುಂಚೆ ನಾವು ಸೋಕ್ ಮಾಡಿಟ್ಕೊಂಡು ಆಮೇಲೆ ಕೇಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಅದು ಫ್ಲೇವರು ಕೇಕಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ರಿಮೆಂಬರ್ 1 ವೀಕ್ ಇಲ್ಲ 10 ಡೇಸ್ ಮುಂಚೆ ನೀವು ಸೋಕ್ ಮಾಡಿ ಇಟ್ಕೊಳ್ಳಿ. ಸೊ ಇದನ್ನು 1 ಇಯರ್ವರೆಗೂ ನೀವು ಸೋಕ್ ಮಾಡಿ ಇಟ್ಕೊಬೋದು ಡ್ರೈ ಫ್ರೂಟ್ಸ್ನ. ಈಗ ನಾನು ಡ್ರೈ ಫ್ರೂಟ್ಸ್ನ ಚಿಕ್ಕ ಚಿಕ್ಕದಾಗಿ ಪೀಸಸ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾವು ಗ್ಲಾಸ್ ಕಂಟೈನರಲ್ಲಿ ಹಾಕಬೇಕು, ಇಲ್ಲ ಎನಿ ಏರ್ ಟೈಟ್ ಕಂಟೈನರ್ಸ್. ಸೊ ಅದು ಹೇರ್ ಹೋಗಬಾರ್ದು, ನಮ್ಗೆ ಏರ್ ಹೋದರೆ ಬೇಗ ಕೆಟ್ಟೋಗ್ಬಿಡುತ್ತೆ, ಅದಕ್ಕೋಸ್ಕರ. ಸೊ ನೀವಿಲ್ಲಿ ಯಾವುದೇ ಏರ್ ಟೈಟ್ ಕಂಟೈನರ್ಸ್ ತೊಗೊಂಡು ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ, ಫುಲ್ಲು ಆಲ್ಕೋಹಾಲ್ ಹಾಕಬೇಕು ಅಂತ ಏನಿಲ್ಲ, ನಾವು ಅರ್ಧ ಭಾಗ ಹಾಕಿದ್ರೆ ಕೂಡ ಸಾಕು. ಫುಲ್ ಡ್ರೈ ಫ್ರೂಟ್ಸ್ ಆಗಿದೆ ನನಗೆ, ನೀವು ನೋಡ್ತಾ ಇದ್ದಂಗೆ ಇದರಲ್ಲಿ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಡ್ರೈ ಫ್ರೂಟ್ಸ್ ಆಗಿದೆ. ಇದಕ್ಕೆ ಅರ್ಧ ಆಗಷ್ಟು ನೀವು ಆಲ್ಕೋಹಾಲ್ನ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ. ಇಲ್ಲಿ ಯಾವ ಆಲ್ಕೋಹಾಲ್ ಬೇಕಾದರೂ ನೀವು ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ರಮ್ ಯೂಸ್ ಮಾಡಿದ್ದೀನಿ. ನೀವು ಇದನ್ನು ಹಾಕ್ಬಿಟ್ಟು ಡೈಲಿ ಶೇಕ್ ಮಾಡಿದ್ರೆ ಇದಾಗಿತ್ತು ಎಪಿಸೋಡ್ 1. ನೆಕ್ಸ್ಟ್ ಮುಂದಿನ ಎಪಿಸೋಡಲ್ಲಿ ಸಿಗೋಣ. ಬಾಯ್ ಬಾಯ್.